ಬೆಂಗಳೂರಿನ ಐಟಿ ಹಬ್ಗೆ ಹೊಂದಿಕೊಂಡಿರುವಂಥದ್ದು ವಿದ್ಯಾನಗರ. ಅದು ಅಂಧಕಾರ ಆವರಿಸಿದ ರಾತ್ರಿ. ಜನರು ನೆಮ್ಮದಿಯ ನಿದ್ದೆಯಲ್ಲಿದ್ದರೆ ಇತ್ತ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ಹದ್ದಿನ ಕಣ್ಣಿನಿಂದ ಮನೆಗಳ ಆವರಣವನ್ನೇ ಗಮನಿಸ್ತಿದ್ದ. ಹೆಚ್ಚಾಗಿ ಅವನು ಗಮನಿಸ್ತಾ ಇದ್ದಿದ್ದು ಮನೆಗಳ ಮೇಲಿರುವ ಟೆರೆಸ್ ಅನ್ನ. ಅವನ ಗುರಿ ಹಣವಲ್ಲ, ಅವನ ಗುರಿ ಒಡವೆಯಲ್ಲ, ಬದಲಿಗೆ ಮನೆಗಳ ಹೊರಗೆ ಒಡಗಲು ಹಾಕಿದ ಮಹಿಳಾ ಉಡುಪುಗಳು. ಹೌದು, ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತಿದ್ದವು. ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಮಹಿಳೆಯರ ಒಳ ಉಡುಪುಗಳು ಮಾಯವಾಗುತ್ತಿದ್ದವು. ಇದ್ಯಾವುದೋ ಸಣ್ಣ ಕಳ್ಳತನ ಅಂದುಕೊಂಡಿದ್ದ ಜನರಿಗೆ ಇದರ ಹಿಂದೆ ಒಬ್ಬ ವಿಕೃತ ಮನಸ್ಸಿನ ಸೈಕೋ ಇದ್ದಾನೆ ಎಂಬ ಸುಳಿವು ಗೊತ್ತೇ ಇರಲಿಲ್ಲ. ದೂರುಗಳು ದಾಖಲಾದ ಬೆನ್ನಲ್ಲೇ ಹೆಬ್ಬಗೋಡಿ ಪೊಲೀಸರು ಅಲರ್ಟ್ ಆಗಿದ್ದರು. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರು ಜಾಲವನ್ನು ಬೀಸಿದ್ದರು. ಖಚಿತ ಮಾಹಿತಿಯ ಆಧಾರದ ಮೇಲೆ ಹದ್ದಿನಂತೆ ಹೊಂಚು ಹಾಕಿ ಕುಳಿತಿದ್ದ ತಂಡಕ್ಕೆ ಸಿಕ್ಕಿತ್ತು 23 ವರ್ಷದ ಕೇರಳ ಮೂಲದ ಅಮಲ್ ಎಂಬ ಒಬ್ಬ ಸೈಕೋ ಯುವಕ. ಹೌದು, ಮೇಲ್ನೋಟಕ್ಕೆ ಒಬ್ಬ ಸಾಮಾನ್ಯ ಯುವಕನಂತೆ ಕಂಡರೂ ಆತನ ವಿಚಾರಣೆ ಆರಂಭವಾದಾಗ ಪೊಲೀಸರೇ ಬೆಚ್ಚಿ ಬಿದ್ದಿದ್ದರು. ಮೊಬೈಲ್ ಬಿಚ್ಚಿಟ್ಟಿತ್ತು ಆ ಭಯಾನಕ ಸತ್ಯ. ಹೌದು, ಯಾವಾಗ ಪೊಲೀಸರು ಅಮಲ್ ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಂಡು ಲಾಕ್ ತೆಗೆದರೋ ಅಲ್ಲಿ ಕಂಡ ದೃಶ್ಯಗಳು ಜಿಗುಪ್ಸೆ ಹುಟ್ಟುವಂತಿದ್ದವು. ಈ ವ್ಯಕ್ತಿ ಕದ್ದ ಮಹಿಳಾ ಉಡುಪುಗಳನ್ನ ತಾನೇ ಧರಿಸಿಕೊಂಡು ವಿಚಿತ್ರ ಭಂಗಿಯಲ್ಲಿ ಫೋಟೋ ತೆಗೆಯುತ್ತಿದ್ದ. ಸೆಲ್ಫಿಗಳ ರಾಶಿಯೇ ಅದರಲ್ಲಿದ್ದವು. ಇವನನ್ನ ನೋಡಿದರೆ ಇವನೆಲ್ಲೋ 2ನೇ ಉಮೇಶ್ ರೆಡ್ಡಿ ತರ ಕಾಣುತ್ತಿದ್ದ. ತನಿಖೆಯನ್ನು ಮುಂದುವರಿಸಿದಾಗ ಬಯಲಾದ ಅಂಶಗಳು ಪೊಲೀಸರನ್ನ ಇನ್ನೂ ಕೂಡ ಬೆಚ್ಚಿ ಬೀಳಿಸಿದ್ದವು. ಕಾರಣ, ಇವನು ಕೇವಲ ಕಳ್ಳತನ ಮಾಡುವುದಷ್ಟೇ ಅಲ್ಲ, ಅವುಗಳನ್ನ ಆ ಒಳ ಉಡುಪುಗಳನ್ನ ಧರಿಸಿ ಸಂಭ್ರಮಿಸುವ ಚಾಳಿ ಇವನದಾಗಿತ್ತು. ಪೊಲೀಸರು ಇವನ ಮನೆ ಮೇಲೆ ದಾಳಿ ಮಾಡಿದಾಗ ರಾಶಿ ರಾಶಿ ಮಹಿಳಾ ಒಳ ಉಡುಪುಗಳು ಪತ್ತೆಯಾಗಿದ್ದವು. ಅವುಗಳನ್ನು ಆತ ರಹಸ್ಯವಾಗಿ ಕೂಡ ಸಂಗ್ರಹಿಸಿಟ್ಟಿದ್ದ. ಸದ್ಯ ಹೆಬ್ಬಗೋಡಿ ಪೊಲೀಸರು ಈ ವಿಚಿತ್ರಗಳನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಪೊಲೀಸರ ಚಾಕಚಕ್ಯತೆಯಿಂದ ವಿದ್ಯಾನಗರದ ಮಹಿಳೆಯರು ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ನಾಗರಿಕರೇ ಎಚ್ಚರ, ನಿಮ್ಮ ಸುತ್ತಮುತ್ತ ಇರುವಂತಹ ಈ ವಿಕೃತ ಮನಸ್ಸಿನ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಮನೆ ಕೂಡ ಅಲೆದಾಡುತ್ತಿರಬಹುದು. ನಿಮ್ಮ ಒಳ ಉಡುಪುಗಳ ಮೇಲೂ ಕೂಡ ಕಣ್ಣಿಟ್ಟಿರಬಹುದು. ಮಹಿಳೆಯರೇ, ಆದಷ್ಟು ಇಂತಹವರಿಂದ ಸ್ವಲ್ಪ ಜಾಗರೂಕತೆಯಾಗಿರಿ. ನಿಮ್ಮ ಒಳ ಉಡುಪುಗಳ ಬಗ್ಗೆ ನಿಮಗೆ ನಿಗಾ ಇರಲಿ. ಒಳ ಉಡುಪುಗಳು ಮನುಷ್ಯನಿಗೆ ಮುಖ್ಯ, ಅದರಲ್ಲೂ ಮಹಿಳೆಯರಿಗೆ ಒಳ ಉಡುಪುಗಳ ಅಗತ್ಯ ತುಂಬಾನೇ ಇದೆ. ಆದರೆ ಈ ಒಳ ಉಡುಪುಗಳ ಇತಿಹಾಸ ಯಾವಾಗ ಆರಂಭವಾಗಿತ್ತು, ಎಲ್ಲಿ ಆರಂಭವಾಗಿತ್ತು ಅನ್ನುವ ವಿಷಯ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ.